ರಾಜ್ಯದಲ್ಲಿ 4 ದಿನ ಬಿಸಿ ಗಾಳಿ. ರಾಜ್ಯದಲ್ಲಿ ಇದೇ ಗುರುವಾರದಿಂದ ಭಾನುವಾರದವರೆಗೆ ಬಿಸಿ ಗಾಳಿ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನೈಋತ್ಯ ಮುಂಗಾರು ದುರ್ಬಲವಾದಂಥ ಪರಿಣಾಮವಾಗಿ ರಾಜ್ಯದಲ್ಲಿ ತಾಪಮಾನ ಏರುಮುಖ ಮಾಡಿದೆ. ಮುಂದಿನ 4 ದಿನಗಳ ಅವಧಿಯಲ್ಲಿ ಗರಿಷ್ಠ ಉಷ್ಣಾಂಶ 3 ರಿಂದ 5 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಳವಾಗುವಂತ ಸಾಧ್ಯತೆ ಇದೆ. ಕರಾವಳಿ ಜಿಲ್ಲೆಗಳಾದಂಥ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡಕ್ಕೆ ಗುರುವಾರ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದ್ದು, ಈ ಜಿಲ್ಲೆಗಳಲ್ಲಿ ಬಿಸಿಲಿನ ತೀವ್ರತೆ ಹೆಚ್ಚುವಂತ ಸಾಧ್ಯತೆ ಬಗ್ಗೆ ಇಲಾಖೆ ಮುನ್ಸೂಚನೆ ನೀಡಿದೆ. ಸೊ ಆಲ್ರೆಡಿ ನಿಮಗೆ ಕರಾವಳಿ ಭಾಗದಲ್ಲಿ ಉಡುಪಿ, ಮಲ್ಪೆ, ಮಂಗಳೂರು ಈ ಭಾಗದಲ್ಲಿ ಆಲ್ರೆಡಿ ನಿಮಗೆ ಬಿಸಿ ಶುರುವಾಗಿ ಹೋಗಿದೆ. ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ. ವಿತೌಟ್ ಎ ಸಿ ಏನು ಮಾಡೋದಕ್ಕಾಗಲ್ಲ. ಆ ಪ್ರಮಾಣದಲ್ಲಿ ನಿಮಗೆ ಧಗೆ. ಆಮೇಲೆ ನೀವು ಮಲೆನಾಡು ಅಂತ ಏನು ಕರಿತೀವಲ್ಲ ನಾವು, ಚಿಕ್ಕಮಗಳೂರು ಆಗಿರ್ಬೋದು, ಮೂಡಿಗೆರೆ ಆಗಿರ್ಬೋದು, ಕಳಸ ಆಗಿರ್ಬೋದು, ಈ ಭಾಗಗಳಲ್ಲೇ ಮಳೆ ಇಲ್ಲ. ಅಲ್ಲೇ ಬಿಸಿಗಾಳಿ, ಅಲ್ಲೇ ಶೆಕೆ, ಅಲ್ಲೇ ಧಗೆ ಶುರುವಾಗ್ಬಿಟ್ಟಿದೆ. ಸೊ ಅದ್ರ ಮಧ್ಯದಲ್ಲಿ 4 ದಿನ ಬಿಸಿಗಾಳಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಹವಾಮಾನದಲ್ಲಿ ಯಾವ ಪ್ರಮಾಣದಲ್ಲಿ ವೇರಿಯೇಷನ್ಸ್ ಆಗ್ತಾ ಇದೆ. ನಿಮಗೆ ಮಳೆಗಾಲ ಅಂತ ಎಲ್ಲಿ ಅನ್ನಿಸ್ತಾನೇ ಇಲ್ಲ. ಇದು ಮಳೆಗಾಲನ ಅಂತ ಅನ್ಸಕ್ಕೆ ಶುರು ಆಗಿದೆ. ಅದ್ರ ಮಧ್ಯದಲ್ಲಿ ಬಿಸಿಗಾಳಿ ಬೇರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಬಾರಿ ನಮಗೊಂದು ಸ್ವಲ್ಪ ಕಷ್ಟ ಆಗ್ಬೋದು. ಬೇಸಿಗೆ ಟೈಮಲ್ಲಿ ನಿಮಗೆ ಮಳೆ ಇಲ್ಲದೇ ಬೆಳೆ, ಆಮೇಲೆ ಕುಡಿಯೋ ನೀರು, ಈ ಎಲ್ಲದಕ್ಕೂ ಕೂಡ ಸಮಸ್ಯೆ ಆಗ್ಬೋದಾದ ಸಾಧ್ಯತೆ ಇದೆ. ಈ ಬಾರಿ ಒಂಚೂರು ಸರ್ಕಾರವೂ ಅಲರ್ಟ್ ಆಗಬೇಕಾಗತ್ತೆ, ಅಧಿಕಾರಿಗಳು ಅಲರ್ಟ್ ಆಗಬೇಕಾಗತ್ತೆ. ಈವನ್ ನಾವುಗಳನ್ನು ಕೂಡ ಈ ಥರದೊಂದು ವಾತಾವರಣ ಇದೆ, ಏನು ಮಾಡ್ಬೋದು, ಏನು ಮಾಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಒಂಚೂರು ಗಮನ ಹರಿಸೋದು ಸೂಕ್ತ ಅಂತ ಕಾಣಿಸುತ್ತೆ.